ದೇವರಾಜೇಗೌಡರ ಹೋರಾಟವನ್ನ ಬಗ್ಗುಬಡಿಬೇಕು ಮತ್ತೆ ಈ ಹಗರಣದಿಂದ ಕೈ ತಪ್ಪಿಸಬೇಕು ಅಂತ ಹೇಳಿ ಒಂದು ಮಾಡಿರುವಂತ ಹುನ್ನಾರ ಇದು. ನಾನು ಸ್ಪಷ್ಟೀಕರಣವನ್ನು ಕೊಡ್ತೀನಿ. ನಾನು ಏನು ಆ ವಿಡಿಯೋದಲ್ಲಿ ಕುಳಿತಿದ್ದಾರೆ ಮಹಿಳೆಯವರು, ಇದರ ಗ್ಯಾಂಗ್ಗೆ ನನ್ನ ಹನಿ ಟ್ರಾಪ್ ಮಾಡಕ್ ಬಂದಂತ ಗ್ಯಾಂಗು. ಈ ಗ್ಯಾಂಗ್ನ ಒಂದು ಮಹಾನ್ ನಾಯಕರು ಯಾರು ಅಂತ ಅಂದ್ರೆ ಇದು ಹಿಂದೆ ಬ್ಯಾಕ್ಗ್ರೌಂಡ್ ತುಂಬಾ ಇದೆ. ನಾಳೆ ನಾನು ಖುದ್ದಾಗಿ ಎಲ್ಲಾ ರಾಜ್ಯದ ಎಲ್ಲಾ ಮಾಧ್ಯಮದ ನಾನು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೀನಿ. ನನಗೆ ಮಾರ್ಚ್ 29ನೇ ತಾರೀಕು ಅಂದ್ರೆ ಅದರ ಹಿಂದೆ ನನ್ನ ಹನಿ ಟ್ರಾಪ್ ಮಾಡಬೇಕು ಅಂತ ಹೇಳಿ ಒಂದು ಟೀಮ್ ರೆಡಿ ಮಾಡ್ತಾರೆ. ಅಲ್ಲಿ ಕಾರಣ ಏನು ಅಂತ ಅಂದ್ರೆ ಇದರಿಂದ ಯಾರು ಕೈವಾಡ ಇದೆ ಅಂತ ಹೇಳಿ ನಾನು ಹೇಳ್ತೀನಿ. ನಮ್ಮ ಹೋರಾಟವನ್ನು ನೋಡಿ ಬಗ್ಗು ಬಡಿಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡ್ತಾರೆ. ಇದುವರೆಗೂ ಕೂಡ ಆಕೆ ನನ್ನ ನೇರವಾಗಿ ಸಂಪರ್ಕ ಇಲ್ಲ. ವಿಡಿಯೋ ಕಾಲ್ ಮಾಡಿ ಹೆಣ್ಣು ಮಕ್ಕಳನ್ನ ಬಂದು ಬೆತ್ತಲೆ ಮಾಡಿ ನನಗೆ ವಿಡಿಯೋ ಕಾಲ್ ಮಾಡ್ತಾಳೆ. ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನ್ನನ್ನು ಹನಿ ಡ್ರಾಪ್ ಮಾಡೋಕಂತ ಮಾತಾಡಿ ಅಲ್ಲಿ ಹನಿ ಡ್ರಾಪ್ ಮಾಡಕ್ ಪ್ರಯತ್ನ ಪಟ್ಟಾಗ ಅಲ್ಲಿ ನಾನು ಆಕೆಯ ವಿರುದ್ಧವಾಗಿ 29ನೇ ತಾರೀಕು ಮಾರ್ಚ್ 29 ತಾರೀಕು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಎಫ್ಐಆರ್ ದಾಖಲು ಮಾಡ್ತೀನಿ ಹನಿ ಡ್ರಾಪ್ ಕೇಸನ್ನು.